ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಸರ್ವರಿಗೂ ಭಕ್ತಿಯ ಶರಣು ಶರಣಾರ್ಥಿಗಳು ಹಾಗೂ ಬಸವ ಜಯಂತಿಯ ಶುಭ ಹಾರೈಕೆಗಳು. ವಿಶ್ವಗುರು ಬಸವಣ್ಣನ ಭಜಿಸಿ ಬಾಳು ಮಾನವ, ಬಸವನ ಪಾದ ಹಿಡಿದು ನೀನು ಮಾಡು ಧ್ಯಾನವ. ವಿಶ್ವಗುರು ಬಸವಣ್ಣನ ಭಜಿಸಿ ಬಾಳು ಮಾನವ, ಬಸವನ ಪಾದ ಹಿಡಿದು ನೀನು ಮಾಡು ಧ್ಯಾನವ. ಅನ್ಯ ಕೃತ್ಯಗಳನ್ನು ಗೈದು ಆಗಬೇಡ ದಾನವ, ಅನ್ಯ ಕೃತ್ಯಗಳನ್ನು ಗೈದು ಆಗಬೇಡ ದಾನವ. ಸದಾ ಸ್ಮರಣೆಯಿಂದ ನೀನು ದಾಟೋ ಈ ಭವ, ದಾಟೋ ಈ ಭವ. ಸದಾ ಸ್ಮರಣೆಯಿಂದ ನೀನು ದಾಟೋ ಈ ಭವ, ದಾಟೋ ಈ ಭವ. ವಿಶ್ವಗುರು ಬಸವಣ್ಣನ ಭಜಿಸಿ ಬಾಳು ಮಾನವ, ಬಸವನ ಪಾದ ಹಿಡಿದು ನೀನು ಮಾಡೋ ಧ್ಯಾನವ. ವಿಶ್ವಗುರು ಬಸವಣ್ಣನ ಭಜಿಸಿ ಬಾಳು ಮಾನವ, ಬಸವನ ಪಾದ ಹಿಡಿದು ನೀನು ಮಾಡೋ ಧ್ಯಾನವ. ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಎಲ್ಲರಿಗೂ 891ನೆಯ ಬಸವ ಜಯಂತಿಯ ಶುಭಾಶಯಗಳು ಹಾಗೂ ಶರಣು ಶರಣಾರ್ಥಿ. ಇವತ್ತು 891ನೆಯ ಬಸವ ಜಯಂತಿ. 1134 ಬಸವಣ್ಣನವರು ಜನಿಸಿದ್ದು. ಆನಂದನಾಮ ಸಂವತ್ಸರ ಅಂದ್ರೆ ಈ ಸಂವತ್ಸರಗಳು ಅಂತ ಬರ್ತಾವ, ಗೊತ್ತಿರ್ಬೇಕಲ್ಲ. ಹಾಕ್ತಾ ಇದ್ದಾರೆ. ಯುಗಾದಿಯಿಂದ ಸಂವತ್ಸರ ಪ್ರಾರಂಭ ಆಗ್ತಾ ಇದೆ. ಈ ಸಾರಿ ಯಾವ ಸಂವತ್ಸರ ಅಂತ ಇದಕ್ಕೆ? ವಿಶ್ವ ವಸು. ಆ ರೀತಿ ಒಟ್ಟು 60 ಸಂವತ್ಸರಗಳು ಅಂದ್ರೆ 60 ವರ್ಷಕ್ಕೊಂದು ಸೈಕಲ್, ಒಂದು ಚಕ್ರ ಅಂತ ಹೇಳಿ ಮಾಡ್ಕೊಂಡು ಬಂದಿದ್ದಾರೆ ನಮ್ಮ ಹಿಂದಿನವರು. ಅಂದ್ರೆ ಕ್ರೈಸ್ತರು ಭಾರತಕ್ಕೆ ಬರಕ್ ಮುಂಚೆ, ಬ್ರಿಟಿಷರು ಭಾರತಕ್ಕೆ ಬರಕ್ ಮುಂಚೆ ಅವ್ರು ಬಂದ್ಮೇಲೆ ಅವ್ರ ಶಿಕ್ಷಣ ಪದ್ಧತಿಯನ್ನು ಅಳವಡಿಸ್ಕೊಂಡ್ಮೇಲೆ ಕ್ರಿಸ್ತ ಶಕ ಅದನ್ನ ಅಳವಡಿಸ್ಕೊಂಡ್ವಿ. ಹಾಗೆ ಕ್ರಿಸ್ತ ಶಕವನ್ನ ಮತ್ತು ಶಾಲಿವಾಹನ ಶಕೆ ಅಂತ ಹೇಳಿ, ಶಾಲಿವಾಹನ ಶಕೆ ಮತ್ತು ಕ್ರಿಸ್ತ ಶಕೆಯನ್ನ ತಾಳೆ ಹಾಕಿ ಮತ್ತು ಕಾಲಜ್ಞಾನ ವಚನಗಳಲ್ಲಿ ಬಸವಣ್ಣನವರು ಹುಟ್ಟಿದ ಸಂವತ್ಸರ, ಗಳಿಗೆ, ದಿನ ಎಲ್ಲ ಕೂಡ ಬರುತ್ತೆ. ಸೋಮವಾರನೇ ಬಸವಣ್ಣನವರು ಹುಟ್ಟಿರೋದು. ಹಾಗಾಗಿ ಸೋಮವಾರದ ದಿವಸ ಬಸವಣ್ಣನ ವಾರ ಅಂತಾನೆ ಅದು ರೂಢಿಗೆ ಬಂದಿದೆ. ಅವರು ಲಿಂಗೈಕ್ಯರಾಗುವಾಗ ಅಂದ್ರೆ 1196 ಶ್ರಾವಣ ಮಾಸದ ಪಂಚಮಿ, ಅವತ್ತು ಮಂಗಳವಾರ ಆಗಿದೆ. ಈ ರೀತಿ ಬಸವಣ್ಣನವ್ರ ಕಾಲ ನಿರ್ಣಯವನ್ನ ಮಾತಾಜಿಯವ್ರು ಮೊದಲು 62 ವರ್ಷ ಬದುಕಿದ್ರು ಅಂತಕ್ಕಂಥದ್ದನ್ನ ಪಿ ಬಿ ದೇಸಾಯಿ ಅವರು ಬೇರೆ ಬೇರೆಲ್ಲ ಮಾಡಿದ್ರು. ಆದ್ರೆ ಇಸ್ವಿಗಳು ಹಿಂದೆ ಮುಂದೆ ಆಗ್ತಿದ್ವು. 1102ರಿಂದ 68 ಅಥವಾ 1106ರಿಂದ 68ವರೆಗೆ ಹಿಂಗೇನೇನೋ ಹೇಳ್ತಿದ್ರು. ಆ ಸಂವತ್ಸರಗಳನ್ನು ಹೊಂದಿಸಿದಾಗ, ಕಾಲಜ್ಞಾನ ವಚನಗಳು ಹೆಚ್ಚು ಸಿಕ್ಕಾಗ ಸಂವತ್ಸರಗಳನ್ನ ಹೊಂದಿಸಿದಾಗ ಇದು ಈಗಿನ ಪದ್ಧತಿ ಬೆಳ್ಕೊಂಡು ಬಂದಿದೆ. ಆದ್ರೆ ನಮ್ಮಲ್ಲಿ ಕೆಲವರು ಅಂದ್ರೆ ಒಂದು ನಿರ್ದಿಷ್ಟ ಸಂಸ್ಥೆ ಇಲ್ಲದಿರೋದ್ರಿಂದ, ಇಲ್ಲಿ ಮಾತಾಜಿಯವರು ಇದ್ದಾಗ ಅಥವಾ ಮಾತಾಜಿಯವ್ರು ಲಿಂಗದೇವ ಮಾಡಕ್ ಮುಂಚೆ ಮಾತಾಜಿಯವ್ರು ಏನ್ ಹೇಳಿದ್ರು ತಕ್ಷಣನೇ ಅದನ್ನು ಎಲ್ಲರೂ ಜಾರಿಗೆ ತರ್ತಿದ್ರು, ಮಾಡ್ತಿದ್ರು. ಅವ್ರೇನ್ ಲಿಂಗದೇವ ಮಾಡಿದ್ಮೇಲೆ ಜನ ಕೆಲವರು ಪೂರ್ಣ ಅವ್ರ ಮಾತನ್ನ ಸ್ವೀಕರಿಸ್ತಿರ್ಲಿಲ್ಲ. ಹಾಗಾಗಿ 92 ಅಂತ ಬರೀತಾರೆ, ಕೆಲವರು 93 ಅಂತ ಪ್ರಿಂಟ್ ಮಾಡ್ತಾರೆ. ಹಂಗ್ ಮಾಡ್ಬಾರ್ದು. 92 ಅಂತ 892 ಅಂತ ಯಾಕೆ ಮಾಡ್ತಾರೆ ಅಂದ್ರೆ 1134ನೇ ಇಸ್ವಿನೂ ಹಿಡಿದ್ಬಿಡ್ತಾರೆ. ಹಂಗೆ ಹಿಡಿಬಾರ್ದು. ಯಾವಾಗ್ಲೂ ಹುಟ್ಟು ಹಬ್ಬಗಳನ್ನ, ಜಯಂತಿಗಳನ್ನ ಆಚರಿಸುವಾಗ ಅದು ಆ ಹುಟ್ಟಿದ ದಿನವನ್ನ ಬಿಟ್ಟು ಮರು ವರ್ಷದಿಂದ, ಈಗ ಮಗುಗೊಂದು ವರ್ಷ ತುಂಬಿದ ಮೇಲೆ ತಾನೇ ನೀವು ಹುಟ್ಟಿದ ಹಬ್ಬ ಆಚರಿಸೋದು. ಆ ದೃಷ್ಟಿಯಿಂದ ಹುಟ್ಟಿದ್ದು 1134 ಆದ್ರೂ ಕೂಡ 1135 ಒಂದೇದಾಗ್ತದೆ. ಆ ದೃಷ್ಟಿಯಿಂದ ಇದು 891ಆಗತ್ತೆ. ಇದಕ್ಕೆ ಯಾಕೆ ಇಷ್ಟು ತಲೆ ಕೆಡಿಸ್ಕೋಬೇಕ್ರಿ ಅಂತ ಕೇಳ್ತಾರೆ ಕೆಲವರು. ಹೆಂಗಾರ 91 ಹಾಕಿದ್ರೇನು, 92 ಹಾಕಿದ್ರೇನು ಅಂತ ಹೇಳಿ.
ಈಗ ನೀವು ಸ್ವತಂತ್ರ ಧರ್ಮದ ಸ್ಥಾನಮಾನ ಪಡಿಬೇಕು ಅಂತ ಪ್ರಯತ್ನ ಪಡ್ತಾ ಇದ್ದೀರಾ, ಹೋರಾಟ ಮಾಡ್ತಾ ಇದ್ದೀರಾ. ನಿಮ್ಮ ಎಲ್ಲರ ಮಾತುಗಳು ಒಂದೇ ತರ ಇರ್ಬೇಕು. ಈ ಮುಂದೆ 9ನೇ ಶತಮಾನೋತ್ಸವ ಬರ್ತದೆ. ಅವಾಗ ಒಬ್ಬೊಬ್ರನ್ನೊಂದು ಇಸ್ವಿ ಹೇಳಿದ್ರೆ ಕೇಂದ್ರ ಸರ್ಕಾರ ಆಗ್ಲಿ ರಾಜ್ಯ ಸರ್ಕಾರ ಮಾಡ್ಬೋದು, ಅದ್ರಲ್ಲೂ ಈ ಗೌರ್ಮೆಂಟ್ ಇದ್ರೆ. ಇಲ್ಲದೆ ಹೋದ್ರೆ ನೀವು ಒಬ್ಬೊಬ್ರನ್ನೊಂದು ರೀತಿ ಹೇಳಿದ್ರೆ ಕೇಂದ್ರ ಸರ್ಕಾರದವರು ಅಥವಾ ರಾಜ್ಯ ಸರ್ಕಾರದವರು ಏನ್ ಮಾಡ್ತಾರೆ ಅಂದ್ರೆ ನಿಮ್ಮ ಮಾತುಗಳಿಗೆ ಗಮನ ಕೊಡಲ್ಲ. ಒಂದೇ ಇದ್ರೆ, ಒಗ್ಗಟ್ಟಿದ್ರೆ ಅದು ನಿರ್ದಿಷ್ಟಪಡಿಸೋದು. ಈಗ ಕ್ರೈಸ್ತ ಜಯಂತಿ ಇದೆಯಲ್ಲ, ಡಿಸೆಂಬರ್ 25, ಅದೇನು ಡಿಸೆಂಬರ್ 25 ಕ್ರೈಸ್ತ ಹುಟ್ಟಿದ ಗ್ಯಾರಂಟಿ ಅಂತ ಏನಲ್ಲ. ಕ್ರೈಸ್ತ ಹುಟ್ಟಿ ಸುಮಾರು 100 ವರ್ಷಗಳ ನಂತರ ಅದನ್ನ ಮಾಡಕ್ ಶುರು ಮಾಡಿದ್ರು. ಅಲ್ಲಿವರೆಗೂ ಮಾಡೇ ಇಲ್ಲ. ಬಸವಣ್ಣವ್ರದ್ದು ಬೇರೆ ಹೆಸರಲ್ಲಿ ಮಾಡ್ಕೊಂಡ್ ಬಂದಿದ್ರು, ಬಸವನಬ್ಬ ಅಂತ ಮಾಡ್ಕೊಂಡ್ ಬಂದಿದ್ರು. ಹರ್ಡೇಕರ್ ಮಂಜಪ್ಪನವರು ಹುಡುಕಿದ್ರು, ಕೆಲವು ಪುರಾಣಗಳ ಆಧಾರವಾಗಿ ಇಟ್ಕೊಂಡು ಯಾವ ದಿನ ಬರುತ್ತೆ ಅಕ್ಷಯ ತೃತೀಯ ಅನ್ನೋದು ಗೊತ್ತಾಯ್ತು. ಆವಾಗ ಊಟಿಯಲ್ಲಿದ್ದಂತಹ ನಮ್ಮ ಹಳೆಯ ಜನ, ಅಂದ್ರೆ ಇವತ್ತಿಗೂ ಕೂಡ ನೀಲಗಿರಿ ಡಿಸ್ಟ್ರಿಕ್ಟ್ ಏನ್ ಬರುತ್ತಲ್ಲ, ಅಲ್ಲಿ ಅನೇಕ ಜನ ಬೇರೆ ಬೇರೆ ಹೆಸರುಗಳಿಂದ ಕನ್ನಡಿಗರೇ ಇದ್ದಾರೆ. ಅವ್ರು 12ನೇ ಶತಮಾನ ಕಲ್ಯಾಣ ಕ್ರಾಂತಿ ಆದಾಗ ಅಲ್ಲಿಗೆ ಹೋದವ್ರು. ಅವರು ಇವತ್ತಿಗೂ ಕೆಲವು ಆಚರಣೆಗಳನ್ನ, ಶರಣ ಕಾಲದ ಮಾತುಗಳನ್ನ ಉಳಿಸ್ಕೊಂಡಿದ್ದಾರೆ. ಈಗ ಉದಾಹರಣೆ ದಡಿ ಅಂತ ಶಬ್ದ ಇದೆ. ದಡಿ ಅಂದ್ರೆ ದೊಣ್ಣೆ, ದಂಡ, ಕಟ್ಟಿಗೆ, ಬಡಿಗೆ ಅಂತಿರಲ್ಲ ನೀವು, ಅದಕ್ಕೆ ದಡಿ ಅಂತ ಅಂತಿದ್ರು. ಅದು ಇವತ್ತಿಗೂ ಅಲ್ಲಿ ಬಳಕೆಯಲ್ಲಿದೆ. ಹೀಗೆ ಅನೇಕ ಶಬ್ದಗಳನ್ನ ಅವ್ರು ಉಳಿಸ್ಕೊಂಡಿದ್ದಾರೆ. ಅವ್ರು ಆಚರಣೆ ಮಾಡ್ತಾ ಇದ್ದಿದ್ದ ದಿನ ಇದೇನೆ, ಅಂದ್ರೆ ಅಕ್ಷಯ ತೃತೀಯ. ಆದ್ರಿಂದ ಅಕ್ಷಯ ತೃತೀಯದಂದು, ವೈಶಾಖ ಮಾಸದ ಅಕ್ಷಯ ತೃತೀಯ ಬಸವಣ್ಣವರು ಹುಟ್ಟಿದ ದಿನ ಅಂತ ಅಂದ್ಕೊಂಡು ಆನಂದನಾಮ ಸಂವತ್ಸರ ಅದು. ಮತ್ತು ಅವ್ರ ಲಿಂಗೈಕ್ಯ ಆಗಿದ್ದು ನಳನಾಮ ಸಂವತ್ಸರ ಅಂತ ಹೇಳಿ ಕಾಲಜ್ಞಾನ ವಚನಗಳಲ್ಲಿ ಸಿಗುತ್ತೆ. ಆ ದೃಷ್ಟಿಯಿಂದ 1134 ಹುಟ್ಟಿದ್ದು, 1196 ಅವರು ಲಿಂಗೈಕ್ಯರಾಗಿದ್ದು. ಆ ದೃಷ್ಟಿಯಿಂದ ಇದು 891 ಅಂತ ಹೇಳ್ಬೇಕು. ಇದು ಮಾಮೂಲಿ. ಅಂದ್ರೆ ನೀವು ಎಲ್ಲ ಕಡೆನೂ ಒಂದನ್ನೇ ಅನ್ವಯ ಮಾಡ್ಬೇಕು. ಸ್ವತಂತ್ರ ಧರ್ಮ ಸ್ಥಾನಮಾನ ಬೇಕು ಅಂದ್ರೆ ಎಲ್ರೂ ಒಪ್ಕೊಳ್ಬೇಕಾದದ್ದು, ನಮ್ದು ಒಂದೇ ಡೇಟ್ ಬರ್ಬೇಕು, ಒಗ್ಗಟ್ಟು ಬರ್ಬೇಕು ಅಂದ್ರೆ ಅದನ್ನ ನಾವು ಶಾಸ್ತ್ರೀಯವಾಗಿ ಜನ ಅಂದ್ರೆ ಎಲ್ರೂ ಒಪ್ಬೇಕದನ್ನ. ಇಲ್ಲ ನಾವು 34 ಹಿಡಿತೀವ್ರಿ ಅಂದ್ರೆ ಅದು ವಿತಂಡವಾದ ಆಗತ್ತೆ. ಗೊತ್ತಾಯ್ತಲ್ವಾ? ಇನ್ ನಮ್ಗೆ ಏನು ಬೇಡ ರೀ, ನಾವು ಹೆಂಗ್ ಬೇಕು ಹಂಗೆ ಇರ್ತೀವಿ ಅಂದ್ರೆ ಅದೇನ್ ಪ್ರಶ್ನೆ ಇಲ್ಲ. ಏನಾರು ಬರ್ಕೊಳ್ಬೋದು, ಏನಾರು ಹೇಳ್ಕೊಳ್ಬಹುದು, ಅದ್ರದ್ದೇನು ಯಾರು ಪ್ರಶ್ನೆ ಮಾಡೋದಿಲ್ಲ. ಈಗ ಹಂಗಿರಕ್ ಸಾಧ್ಯ ಇಲ್ಲ. ಆಮೇಲೆ ಒಗ್ಗಟ್ಟು ಬರ್ತಾ ಇದೆ. ಒಗ್ಗಟ್ಟು ಬರ್ಬೇಕು ಅಂದ್ರೆ ಒಂದೇ ತರ ಸಂಖ್ಯೆಗಳು, ಒಂದೇ ತರ ಹುಟ್ಟಿದ ದಿನ, ಒಂದೇ ಮಾಸ, ವರ್ಷ, ಇವನ್ನೆಲ್ಲ ನಾವು ಒಪ್ಕೊಳ್ಬೇಕು. ಅದನ್ನ ಸರಿಯಾಗಿ ಬರ್ಕೊಂಡು ಹೋಗ್ಬೇಕು. ಇನ್ನು ಬಸವಣ್ಣನವರ ಏನು ಇವತ್ತು ಬಸವ ಜಯಂತಿ, ನಾನು ಈಗ 9 ಗಂಟೆಗೆ KMC ನಲ್ಲಿ, ನಮ್ಮ ಕರ್ನಾಟಕ ಮೆಡಿಕಲ್ ಕಾಲೇಜ್ ಹಾಸ್ಪಿಟಲ್ ಏನಿದೆಯಲ್ಲ, ಅಲ್ಲಿ ಬಸವ ಜಯಂತಿ ಆಚರಣೆ ಇಟ್ಕೊಂಡಿದ್ದಾರೆ. ಅಲ್ಲಿಗೆ ಹೋಗ್ಬೇಕಾಗಿದೆ. ಇಲ್ಲಿ ನೀವೆಲ್ಲರೂ ಕೂಡಿ ಬಸವ ಜಯಂತಿಯನ್ನು ಆಚರಣೆ ಮಾಡಿ 12 ಗಂಟೆಗೆ ಎಲ್ಲರೂ ಸೇರ್ಕೊಂಡು ಪ್ರಾರ್ಥನೆಯನ್ನು ಮಾಡಿ, ಚಿಂತನವನ್ನು ಮಾಡಿ. ಚಿಂತನೆ ಯಾರು ಬೇಕಾದವ್ರು ಮಾಡಿ. ಯಾರ್ಯಾರು ನೀಲಮ್ಮವರು ಈಗ ಚಿಂತನೆ ಮಾಡೋದು ರೂಢಿ ಮಾಡ್ಕೊಂತ ಇದ್ದಾರೆ. ಎಲ್ಲರೂ ಸಂತೋಷ ಪಡ್ತಿದ್ದಾರೆ. ಯೂಟ್ಯೂಬ್ ನೋಡೋರು ಸಂತೋಷ ಪಡ್ತಾ ಇದ್ದಾರೆ. ಹಾಗೆ ನೀವು ವಚನ ಹೇಳೋರು ಇವತ್ತು ಎಲ್ರದ್ದು ರೆಕಾರ್ಡ್ ಮಾಡಕ್ ಪ್ರಯತ್ನ ಮಾಡಿ, ಅಪ್ಲೋಡ್ ಮಾಡಕ್ ಪ್ರಯತ್ನ ಮಾಡಿ. ವಚನ ಹೇಳೋರು, 2 ಮಾತಾಡೋರು, ಅದೇ ಸಡಗರ ಅಂದ್ರೆ ಏನು ಗೊತ್ತಾ? ನಾವು ನಮ್ಮ ಸಂತೋಷವನ್ನು ಹಂಚ್ಕೊಳ್ಳೋದು. ಪ್ರಾರ್ಥನೆ ಮಾಡಿ, ಈ ಕ್ರಿಶ್ಚಿಯನ್ರಾಗ್ಲಿ ಮುಸಲ್ಮಾನರಾಗ್ಲಿ ಯಾಕೆ ಧರ್ಮವನ್ನು ಬೆಳೆಸಿದ್ರಂದ್ರೆ ಅವತ್ತಿನ ಕಾಲದಿಂದನೇ, ಅವ್ರ ಗುರುಗಳ ಕಾಲಕ್ಕೇನೆ ಪ್ರಾರ್ಥನೆ ಬಂದ್ಬಿಡ್ತಾರೆ. ಪ್ರಾರ್ಥನೆ ಮಾಡ್ಕೊಂತ ಬಡವರನ್ನ, ಭಿಕ್ಷುಕರನ್ನ, ಸಣ್ಣವ್ರಿಗೂ ಕೂಡ ಅದರ ಆನಂದವನ್ನ ಅವತ್ತು ಹಂಚಕ್ ಪ್ರಯತ್ನ ಪಟ್ರಿ. ರಂಜಾನ್ ನಲ್ಲಿ ಎಲ್ಲರಿಗೂ ದಾನ ಮಾಡತಕ್ಕಂಥದ್ದು. ಎಷ್ಟು ಸಾಧ್ಯವಾಗುತ್ತೆ? ಬಟ್ಟೆ ಸಾಧ್ಯ ಆದ್ರೆ ಬಟ್ಟೆ ಕೊಡಿ. ಏನ್ ಕೊಡ್ತದ ಸಾಧ್ಯ ಆಗುತ್ತೆ ನಮ್ಮ ಕೈಲಿ. ಆಹಾರ ಕೊಡ್ಲಿಕ್ಕೆ ಸಾಧ್ಯ ಆದ್ರೆ ಆಹಾರ ಕೊಡೋಣ. ನಾವು ಇವಾಗ ನಮ್ಮ ಆಶ್ರಮಕ್ಕೆ
ಹುಡ್ಕೊಂಡು ಬರೋರು ಕಡಿಮೆ. ಅಂದ್ರೆ ನಮಗಿಂತದ್ ಬೇಕು ಅಂತ ಇದು ಹೆಚ್ಚು ಪ್ರಸಿದ್ಧಿ ಇಲ್ಲ. ತೀರ್ಥಕ್ಷೇತ್ರಗಳಲ್ಲಿ ಈ ನೀವು ಕೂಡಲ ಸಂಗಮದಲ್ಲಿ, ಬಸವ ಕಲ್ಯಾಣದಲ್ಲೂ ಕೂಡ ನಿಮಗೆ ಭಿಕ್ಷುಕರು ಸಿಕ್ಕಲ್ಲ. ಯಾಕೆ ಅಂದ್ರೆ ನಮ್ಮಲ್ಲಿ ಭಿಕ್ಷೆ ಬೇಡೋದು ಅಂದ್ರೆ ಧರ್ಮ ಒಪ್ಪಲ್ಲ. ಅದನ್ನ ಕಾಯಕ ಮಾಡ್ಲೇಬೇಕು ಪ್ರತಿಯೊಬ್ರು, ಏನಾರು ಒಂದ್ ಕಾಯಕ ಮಾಡಿ ಅಂತ ಹೇಳಿ. ಅಂತ ಪ್ರಸಂಗ ಬಂದಾಗ ನೋಡಿ, ನಾವು ವಿಚಾರ ಮಾಡ್ತಾ ಇದ್ವಿ, ಲೋಕೇಶ್ ಅವರು ಕಣ್ಣು ಮಧ್ಯೆ ಹೋಗಿ ಆಮೇಲಿಂದ ಮನೆಯವರು ತಿರಸ್ಕಾರ ಮಾಡಿ ಅಥವಾ ಏನೋ ಅವ್ರನ್ನ ಹೊರಗೆ ಹಾಕಿದಾಗ ಅವರು ಎದೆಗೊಂದಬಹುದಾಗಿತ್ತು. ಎದೆಗೊಂದ್ಲಿಲ್ಲ. ಎಲ್ಲಿ ಏನ್ ಹುಡ್ಕೋದ, ಏನ್ ಪ್ರಯತ್ನ ಮಾಡೋಣ ಅಂತ ಸಿದ್ಧಾರೂಢ ಮಠಕ್ಕೆ ಬಂದ್ರು. ಸಿದ್ಧಾರೂಢ ಮಠಕ್ಕೆ ಬಂದಾಗ ನಮ್ಮ ಪಾಟೀಲ್ರು, ವೀರನಗೌಡ ಪಾಟೀಲ್ರು ಪಾದಯಾತ್ರೆ ಬರ್ತಾರಲ್ಲ, ಅವ್ರು ಪರಿಚಯ ಆಗಿದ್ದಾರೆ. ಹಿಂಗ್ರಿ ನಾನೆಲ್ಲಾರು ಒಂದ್ ಕಡೆ ಇರ್ಬೇಕು ಅಂತೀನಿ, ಮತ್ತೆ ನನಗೊಂದ್ ಹೊತ್ತಿನ ಊಟ ಪ್ರಸಾದ ಕೊಟ್ರೆ ಸಾಕು. ಹಿಂಗ್ರಿ ನಮ್ಮ ಅಪ್ಪವ್ರು ಇದಾರೆ, ಅವ್ರಿಗೂ ಕಣ್ ಕಾಣಿಸಲ್ಲ, ಬನ್ನಿ. ಅವರೇ ಕರ್ಕೊಂಬಂದ್ಬಿಟ್ರು. ಏನ್ ಕಾಯಕ ಕಲಿಸ್ಬೇಕು ಅವ್ರಿಗೆ ಅಂತ ಹೇಳಿ ಪ್ರಯತ್ನ ಪಡ್ತಾ ಇದ್ವಿ. ಅದಕ್ಕೆ ನಾನು ಇಲ್ಲಿ ಬೆಂಗಳೂರಲ್ಲಿ ಜಕ್ಸಂದ್ರ ಅಂತ ಹೇಳಿ ಅಲ್ಲಿ ಕಣ್ಣಿಲ್ದಿದ್ದವ್ರಿಗೂ ಕೂಡ ಈ ಗೋವುಗಳ ಪಾಲನೆ ಪೋಷಣೆ ಮತ್ತು ಹೈನುಗಾರಿಕೆ ಮಾಡೋದೆಲ್ಲ ಕಲಿಸ್ತಾರೆ. ಅದ್ರದ್ದು ಅಡ್ರೆಸ್ಸು, ಫೋನ್ ನಂಬರ್ ಎಲ್ಲ ನಾನು ಕಲೆಕ್ಟ್ ಮಾಡಿದ್ದೆ. ಅಷ್ಟ್ರೊಳಗೆ ನಮ್ಮ ಲೋಕೇಶ್ ಅವ್ರಿಗೆ ಒಂದು ಹಿಂಗೆ ನಾನು ಕೆಳಗಡೆ ಬಂದೆ. ಆ ಕಿಟಕಿ ಮುಟ್ ನೋಡದೆ ಬಹಳ ಧೂಳಾಗಿತ್ತು. ಅಡಿಗೆ ಮನೆ ಇದೇನ್ ದಾಸೋಹದ ಕಿಟಕಿ ಇದೆಯಲ್ಲ, ಧೂಳಾಗಿತ್ತು. ಅವಾಗ ಹೇಳಿ ಹೊರಸಕ್ ಹೇಳ್ತಿದ್ದೆ. ಅವತ್ ಬಸವರಾಜ್ ಅವ್ರಿಗೆ ಹೇಳ್ದೆ, ಲೋಕೇಶ್ ಅವ್ರಿಗೆ ಹೇಳ್ಬಿಡಿ ಕೆಲ್ಸನ, ಒಬ್ರಿಗೆ ಪೂರ್ಣ ಕೆಲಸ ಆಗತ್ತದು ಅಂತ ಹೇಳಿ ಬಸವರಾಜ್ ಅವ್ರ ಕಡೆಯಿಂದ ಹೇಳಿ ಕಳಿಸ್ದೆ. ಅವತ್ತಿಂದ ಪ್ರಾರಂಭ ಮಾಡ್ಕೊಂಡ್ರು. ಬೆವ್ರು ಬಂದು ಏನು ಅವ್ರು ಹೋಗಿ ಸ್ನಾನ ಮಾಡ್ಬೇಕು, ಅಷ್ಟರ ಮಟ್ಟಿಗೆ ಬೆವ್ರು ಬಂದಿರುತ್ತೆ. ಅಂದ್ರೆ ಅದು ಕೆಲಸ ನಾವು ಹುಡ್ಕೋಬೇಕು. ಕಾಯಕ, ಇದಕ್ಕೆ ಕಾಯಕ ಅಂತ ಹೇಳ್ತಾರೆ. ಯಾರಿಗೆ ಯಾವ ಕಾಯಕ ಸಂತೋಷ ಕೊಡುತ್ತೆ, ಜೊತೆಗೆ ಯಾರ್ದು ಸಹಾಯ ಇಲ್ಲದೆ ಈಸಿಯಾಗಿ ಮಾಡ್ಬೋದು. ಅದನ್ನ ಸ್ವಲ್ಪ ನಿಧಾನವಾಗಿ ಮಾಡ್ಕೊಂತ ಹೋದ್ರೆ ಯಾವ ವಸ್ತುಗಳು ಬಿಡಲ್ಲ. ಕಿಟಕಿ ಮೇಲೆ ಒಂದ್ ವೇಳೆ ವಸ್ತು ಇಟ್ಟಿದ್ರು ಕೂಡ ನಿಧಾನಕ್ಕೆ ಕೈ ಆಡಿಸಿದಾಗ ಅದನ್ನ ತೆಗ್ದಿಟ್ಬಿಟ್ಟು ಒರೆಸಿ ಮತ್ತೆ ಅಲ್ಲೇ ಇಡ್ಬೋದು. ಹೀಗೆ ಅಂದ್ರೆ ನಮ್ಮಲ್ಲಿ ಭಿಕ್ಷೆ ಬೇಡೋದು ನಮ್ಮ ಪ್ರವೃತ್ತಿ ಅಲ್ಲ, ನಮ್ ಧರ್ಮ ಒಪ್ಪಲ್ಲ. ಆದ್ರಿಂದ ಕಾಯಕ ಕಣ್ಣಿಲ್ದವ್ರು ಇಲ್ದಿದ್ದವ್ರು ಇರ್ಲಿ, ಯಾವುದೇ ಅಂಗವಿಕಲತೆ ಅದು ಕಾಯಕ ಮಾಡ್ಲಿಕ್ಕೆ ಅಡ್ಡಿ ಬರೋದಿಲ್ಲ. ಆದ್ರಿಂದ ಅದು ಬಹಳ ಸಂತೋಷ ಆಯ್ತು ನನಗೆ. ಅಂದ್ರೆ ಸ್ವಚ್ಛತೆ ಎಷ್ಟು ಮಾಡಿದ್ರು ಕಡಿಮೆನೆ. ಹಾಗೆ ನೋಡ್ತಾ ಹೋದ್ರೆ ಒಬ್ರೇ ಎಲ್ಲ ಕೆಲಸ, ಒಬ್ರು ಅಥವಾ ಇಬ್ರು ಇಷ್ಟು ರೂಮ್ಗಳನ್ನ ಇಷ್ಟನ್ನು ಒಬ್ರೇ ಮಾಡಕ್ ಆಗಲ್ಲ. ಆವಾಗ ಈ ತರದ್ದು ನಮ್ಮ ಲೋಕೇಶ್ ಅವ್ರು ಮಾಡಿಕೊಟ್ಟಾಗ ಇನ್ ಬಾಕಿ ಕೆಲಸ ನೀವೆಲ್ಲ ಮಾಡ್ಕೋಬಹುದು. ಅದಕ್ಕೆ ಅವ್ರ ಜೊತೆ ನೀವು ಸಹಕರಿಸ್ಕೊಂಡು ಎಲ್ರು ಕೂಡ ಆ ಕಾಯಕವನ್ನು ಅವ್ರಿಗೆ ಮಾಡಕ್, ನಾವು ಇನ್ನೊಬ್ರಿಗೆ ಕಾಯಕ ಮಾಡಕ್ ಅವಕಾಶ ಮಾಡ್ಕೊಡೋದು ಪುಣ್ಯದ ಕೆಲಸನೇ. ಅದು ಅವ್ರಿಗೆ ಸಂತೋಷ ಆಗುತ್ತಲ್ಲ. ಅವಾಗ ನೀವು ಅವ್ರಿಗೆ ಒಂದ್ಸೂರು ಹೆಲ್ಪ್ ಮಾಡೋದು, ಅವ್ರು ಬರ್ತಿರ್ತಾರೆ, ದಾರಿಲಿ ಏನಾದ್ರು ಬಕೆಟ್ ಕಿಕೆಟ್ ಇದ್ರೆ ಸ್ವಲ್ಪ ಸರ್ಸೋದು, ಕುರ್ಚಿ ಇದ್ರೆ ಸರ್ಸೋದು, ಬನ್ನಿ ಈ ಕಡೆ ಬನ್ನಿ, ಹಿಂಗ್ ಬನ್ನಿ ಅಂತ ಕರ್ಕೊಂಡಾಗ ಅವ್ರಿಗೆ ಸಂತೋಷ ಆಗುತ್ತೆ. ಒಬ್ರಿಗೆ ಸಂತೋಷ ಕೊಡ್ತಕ್ಕಂಥದ್ದೇ ಪುಣ್ಯ. ಪರೋಪಕಾರಾಯ ಪುಣ್ಯಾಯ ಪಾಪಾಯ ಪರಪೀಡನಂ. ಇನ್ನೊಬ್ರಿಗೆ ನೋಯಿಸಿದ್ರೆ ಪಾಪ, ಇನ್ನೊಬ್ರಿಗೆ ಹಿತ ಉಂಟು ಮಾಡಿದ್ರೆ ಅದೇ ಪುಣ್ಯ. ಹಿಂಗೆ ಸಣ್ಣದ್ರಿಂದ ನಾವು ಶುರು ಮಾಡ್ಕೋಬೇಕು. ಮತ್ತೆ ನಮ್ಮ ಉಳುವಿ ಸ್ವಚ್ಛತಾ ಕಾರ್ಯದ್ದು ಇಷ್ಟೊತ್ತಿಗೆ ಪ್ರಾರಂಭ ಆಗಿದೆ. ಸುಮ್ಮನೆ ಕುತ್ಕೊಂಡ್ಬಿಡಿ. ಅದು ನೀವು ಅಡ್ಲಾಡಿದ್ರೆ ಅದು ಗಲಾಟೆ ಮಾಡುತ್ತೆ. ನೀವು ನೇರವಾಗಿ ಕುತ್ಕೊಳ್ಳಿ, ಇಲ್ಲ ಅದ್ರ ಮೇಲೆ ಕುತ್ಕೋಬೇಡಿ, ತೆಗೆದ್ಬಿಡಿ ಅದನ್ನ ಬೇರೆ ಕಡೆ ಹಾಕೊಳ್ಳಿ. ಆಮೇಲೆ ಅದ್ರ ಗಲಾಟೆ ಆಗ್ಲಾರ್ದಂಗೆ ಉಳುವಿಯಲ್ಲಿ ಏನು ಸ್ವಚ್ಛತಾ ಕಾರ್ಯವನ್ನ ಏನು ಪ್ರಾರಂಭ ಮಾಡಿದೀವಿ, ಈ ಸಾರಿ ಬಸವ ಜಯಂತಿಯ ಸಂತೋಷದ ಪ್ರಸಂಗ ಅದು ಕೂಡ, ಅದನ್ನು ನಾವು ಮುಂದುವರ್ಸ್ಕೊಂಡು ಹೋಗೋ ಹಾಗೆ ಎಲ್ಲ ಭಕ್ತ ಜೀವಿಗಳು, ದಾಸೋಹ ಜೀವಿಗಳು ಪ್ರಯತ್ನ ಮಾಡೋಣ. ಬಸವಣ್ಣನವರು ಎಲ್ಲರಿಗೂ ಅಂತ ಶಕ್ತಿ ಭಕ್ತಿಯನ್ನ ಕೊಡ್ಲಿ ಅಂತ ತಿಳ್ಕೊಂಡು ಹಾರೈಸ್ತಾ, ನಾವು ಯಾವಾಗ ಸಣ್ಣ ಕೆಲಸವನ್ನು ಚೆನ್ನಾಗಿ ಮಾಡ್ತೀವೋ, ಇದೇ ತಿಳ್ಕೊಂಬಿಡಿ, ಯಾವುದೇ ಕೆಲಸವೂ ಸಣ್ಣದಲ್ಲ. ಯಾವುದೇ ಕೆಲಸ, ಒಂದು ಹೂವಿನ ಗಿಡಕ್ಕೆ ನೀರ್ ಹಾಕೋದ್ರಿಂದ ಹಿಡ್ಕೊಂಡು ಒಂದು ಹಸಿದ ಪ್ರಾಣಿಗೆ ಆಹಾರ ಕೊಡೋದು ಹಿಡ್ಕೊಂಡು, ಮತ್ತೆ ಕೆಲವರು ಈ ಜೈನರಲ್ಲಿ ಕೆಲವರೊಂದು ರೂಢಿಸ್ಕೊಂಡಿದ್ದಾರೆ, ಇರುವೆಗಳಿಗೆ ಹೋಗ್ಬಿಟ್ಟು ಅಕ್ಕಿ ಕಾಳು ಹಾಕ್ಬರೋದು. ಆಮೇಲೆ ನಮ್ಮ ಮಲ್ಲೇಶಪ್ಪ ಅವ್ರೊಂದು ಬರ್ತಾರೆ, ಇಟಗಿ ಶರಣರು, ನಮ್ಮ ದಾಸೋಹಕ್ಕೆ, ಪಾದಯಾತ್ರೆ ದಾಸೋಹಕ್ಕೆಲ್ಲ ಬಹಳ
ದಾಸೋಹ ಮಾಡ್ತಿರ್ತಾರೆ. ಅವರು ಪ್ರತಿ ದಿವಸ ಒಂದು ಅಭ್ಯಾಸ ಇಟ್ಕೊಂಡಿದ್ದಾರೆ. ಒಂದ್ 4-5 ಪ್ಯಾಕೆಟ್ ಬಿಸ್ಕೆಟ್ ತಗೊಳ್ಳೋದು ವಾಕಿಂಗ್ ಹೋಗುವಾಗ, ತೆಗ್ದಿಟ್ಕೊಂಡಿರೋದು ರಾತ್ರಿ. ವಾಕಿಂಗ್ ಹೋಗುವಾಗ ಅಲ್ಲಿ ಕೆಲವು ನಾಯಿಗಳು ರೂಢಿ ಮಾಡ್ಕೊಂಡಿದ್ದಾವಂತ, ಅವಕ್ಕೆಲ್ಲ ಬಿಸ್ಕೆಟ್ ಹಾಕಿ ಬರೋದು. ವರ್ಷಾನ್ಗಟ್ಲೆ ಈ ಕೆಲಸ ನಡೆದ್ಬಿಟ್ಟಿದೆ. ಈಗ ಅವರು ಹೋಗ್ತಾ ಇದ್ರೆ ಇವ್ರನ್ನ ಗುರ್ತು ಹಿಡಿತಾವ ನಾಯಿಗಳು. ಅವ್ರ ಏನ್ ಮಾಡ್ತಾರೆ ಅಂದ್ರೆ, ಈಗ ಬೆಂಗಳೂರಿಗೆ ಹೋಗೋದಿತ್ತು, ಮಕ್ಳ ಹತ್ರ ಹೋಗೋದಿತ್ತು ಅವ್ರು ಅಂದ್ರೆ, ಯಾರಿಗಾದ್ರೂ ತಮ್ಮ ಸ್ನೇಹಿತರಿಗೆ ಹೇಳ್ಬಿಟ್ಟು ಹೋಗಿರ್ತಾರೆ, ನಾ ಬರೋ ತನಕ ಈ ಬಿಸ್ಕೆಟ್ ಸೇವೆ ಮಾಡಪ್ಪ ಅಂತ. ಗೊತ್ತಾಯ್ತು. ಆ ಬಿಸ್ಕೆಟ್ ಸೇವೆ ಎಷ್ಟು ರೂಢಿಯಾಗಿದೆ ಅಂದ್ರೆ ನಾಯಿಗಳು ಅವ್ರಿಗೆಲ್ಲ ಪ್ರೀತಿ ತೋರಿಸ್ತವೆ. ಅಂದ್ರೆ ಜೀವ ಒಳಗಡೆ ಆ ಸಂತೃಪ್ತ ಜೀವ, ಅದು ಯಾರದ್ದೇ ಆಗಿರ್ಬೋದು, ಅದು ಯಾವುದೇ ಪ್ರಾಣಿದಾಗಿರ್ಬೋದು. ನೋಡ್ರಿ, ಕೆಲವು ಸಾರಿ ಹೀಗಿರುತ್ತಲ್ಲ, ಅವರು ಒಳಗಡೆ ಕೆಟ್ಟವ್ರು ಇರ್ಬೋದು, ನಮಗ್ ಗೊತ್ತಿಲ್ಲ. ಅವ್ರಿಗೆ ಒಳ್ಳೆ ಊಟ ಕೊಡೋಣ, ಅವ್ರಿಗೆ ಹಸಿವಾಗಿದೆ, ಊಟ ಕೊಡೋಣ, ಅದು ಕೂಡ ಪರಮಾತ್ಮನಿಗೆ ಮುಟ್ಟುತ್ತೆ. ಅವ್ರಿಗೂ ಕಳ್ತನ ಮಾಡೋದು ಸ್ವಭಾವ ಹೊರಟೋಗ್ಬಿಡ್ಬೋದು. ಈ ಹಿಮಾಲಯದಲ್ಲಿ ಒಬ್ರದ್ದು ಯಾರ್ದೋ ಸ್ವಾಮೀಜಿ ಹೇಳುತ್ತಿದ್ರು ಘಟನೆ. ಅವರು ತುಂಬಾ ದೊಡ್ಡವರು, ತುಂಬಾ ಶ್ರೀಮಂತ ಸ್ವಾಮಿಗಳು, ಒಳ್ಳೆ ಜ್ಞಾನಿಗಳು ಕೂಡ. ಒಬ್ಬ ದೊಡ್ಡ ಕಳ್ಳ, ಅಲ್ಲಿ ಅನೇಕ ಜನ ಕಳ್ಳರನ್ನ ಗುಂಪು ಕಟ್ಕೊಂಡು ಕಳ್ತನ ಮಾಡ್ತಿದ್ದವನು. ಅವನು ಈ ಸ್ವಾಮಿಗಳನ್ನ ಕಣ್ಣು ಹಾಕ್ತಾನೆ. ಅವನ್ದು ಹೆಂಗೆ ಅಂದ್ರೆ, ನಾಳೆ ಇಂಥ ಕಡೆ ಕಳ್ತನಕ್ಕೆ ಬರ್ತೀನಿ ಅಂತ ಹೇಳ್ತಿದ್ನಂತೆ. ಹೇಳಿ ಘೋಷಿಸ್ಬಿಟ್ಟು ಹೋಗೋದು. ಇವ್ರಿಗೂ ಹಂಗೆ ಹೇಳ್ದ, ನಾಳೆ ನಿಮ್ಮ ಆಶ್ರಮಕ್ಕೆ, ಇಂಥವ್ರ ಆಶ್ರಮಕ್ಕೆ ಕಳ್ತನಕ್ಕೆ ಹೋಗ್ತಾ ಇದೀವಿ. ಒಂದ್ 10-6 ಜನ ದೊಣ್ಣೆ ಆಮೇಲಿಂದ ಏನೇನು ಕೈಗೆ ತಗೋಬೇಕೆಲ್ಲ ಹೋದ್ರು. ಇವ್ರು ಪ್ರವಚನ ಮಾಡ್ತಾ ಇದ್ರು. ನಾವು ಕಳ್ತನಕ್ಕೆ ಬಂದಿದೀವಿ. ಓ ಹೌದಾ, ಬಾರಪ್ಪ ಅಂದ್ರು. ಬಾ, ಕಳ್ತನ ಏನ್ ಮಾಡ್ಬೇಡ, ತಗೋ ಕೀ ಕೊಡ್ತೀನಿ, ಯಾರಿಗೂ ಬಡಿಯೋದೇನು ಮಾಡ್ಬೇಡ, ಯಾವ್ದು ಬೀಗ ಮುರಿಬೇಡ, ಎಲ್ಲದು ನಿನಗೆ ಏನೇನ್ ಬೇಕೋ ಎಲ್ಲ ತಗೊಂಡೋಗ್ಬಿಡು. ಗೊತ್ತಾಯ್ತಲ್ಲ, ತಗೊಂಡೋಗು. ಆಮೇಲೆ ಏನ್ ತೊಂದರೆ ಇಲ್ಲ, ನಮಗೆ ಪರಮಾತ್ಮ ಕೊಡೋನಿದ್ದಾನೆ, ಆದ್ರಿಂದ ನೀನು ಪರಮಾತ್ಮನ ಸ್ವರೂಪನೇ ತಗೊಂಡೋಗಂತ ಕೀ ಕೊಟ್ಬಿಡ್ತಾರೆ. ತಗೊಂಡು ಹೋಗ್ತಾನ ಅವನು. ಆಮೇಲೆ 2 ದಿವಸದಲ್ಲಿ ಬಂದು ಅವ್ರಿಗೆ ಪಶ್ಚಾತ್ತಾಪದಿಂದ ಶರಣಾಗ್ತಾನೆ. ಶರಣಾಗಿ ಅವನು ಜೀವನನೇ ಪರಿವರ್ತನೆ ಮಾಡ್ಕೊಂಡ್ಬಿಡ್ತಾನೆ. ಅವನ್ನ ಹೊಡೆದು ಬಿಡದು ಜೈಲ್ಗೆ ಹಾಕಿ ಬದಲಾವಣೆ ಮಾಡಕ್ ಆಗ್ತಿರ್ಲಿಲ್ಲ. ಹೀಗೆ ಬಸವಣ್ಣವರು ಕೂಡ ಕಳ್ಳನ ಮನೆಗೊಬ್ಬ ಬಲುಗಳ್ಳ ಬಂದರೆ ಅಂತಾರಲ್ಲ, ಅದು ಪರಿವರ್ತನೆ ಮಾಡ್ತಕ್ಕಂತ ರೀತಿ. ಇವತ್ತು 9:05 ವಿಶೇಷ ಒಂದು ಅವಕಾಶ ನಮಗೆ ಆಕಾಶವಾಣಿಯವರು ಮಾಡಿಕೊಟ್ಟಿದ್ದಾರೆ. ಕರ್ನಾಟಕದ ಎಲ್ಲ ಆಕಾಶವಾಣಿಗಳಲ್ಲಿ ವಿಶ್ವಗುರುವಿನ ವಿರಾಟ ಸ್ವರೂಪ ಅನ್ನುವಂತಹ ರೂಪಕ ಬರುತ್ತೆ. ಅದನ್ನ ಎಲ್ಲರೂ ಕೇಳಿ, ಮೊಬೈಲಲ್ಲೂ ಕೇಳಬಹುದು, ಕೇಳಿ ಆಮೇಲೆ ನಿಮ್ಮ ಅಭಿಪ್ರಾಯಗಳನ್ನು ತಿಳಿಸಿ ಅಂತ ಹೇಳ್ತಾ, ಇಲ್ಲಿಗೆ ಮತ್ತೊಮ್ಮೆ ಎಲ್ಲರಿಗೂ ಬಸವ ಜಯಂತಿ ಶುಭಾಶಯಗಳನ್ನು ಹೇಳ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೀನಿ. ಸರ್ವರಿಗೂ ಶರಣ.